ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತ್ಯ ಧ್ರುವಾನಿ ತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಕೃಷ್ಣನು ಪಾರ್ವತೀ ಪರಮೇಶ್ವರರಿಂದ ತನಗೆ ಬಂದ ವರಗಳನ್ನು ತಿಳಿಸಿದುದು ಎಂಬ 46ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಹೇಳುತ್ತಿದ್ದಾನೆ. ಓ ಯುಧಿಷ್ಠಿರ, ಆಗ ನಾನು ಆ ಮಹಾದೇವನಿಗೆ ತಲೆಬಗ್ಗೆ ನಮಸ್ಕರಿಸಿ ಸಂತೋಷದಿಂದ ಹೀಗೆಂದೆನು. ಓ ದೇವ, ನನಗೆ ಧರ್ಮದಲ್ಲಿ ದೃಢಬುದ್ಧಿ, ಯುದ್ಧಗಳಲ್ಲಿ ಶತ್ರು ನಿಗ್ರಹ ಶಕ್ತಿ, ಉತ್ತಮವಾದ ಯಶಸ್ಸು, ಒಳ್ಳೆಯ ಶಕ್ತಿ, ಯೋಗ ಸಿದ್ಧಿ, ಎಲ್ಲರಲ್ಲಿಯೂ ಪ್ರೀತಿ, ಯಾವಾಗಲೂ ನಿನ್ನ ಸಾನ್ನಿಧ್ಯದಲ್ಲಿ ಇರುವುದು, 100 ಪುತ್ರರನ್ನು ಪಡೆಯುವುದು, ಈ 8 ವರಗಳನ್ನು ಅನುಗ್ರಹಿಸಬೇಕು ಎಂದೆನು. ಆಗ ರುದ್ರನು ತಥಾಸ್ತು ಎಂದು ಹರಸಿದನು. ಆಮೇಲೆ ಜಗನ್ಮಾತೆಯಾದ ಪಾರ್ವತೀದೇವಿಯು ನನ್ನನ್ನು ಕುರಿತು ಹೀಗೆಂದಳು. ವಾಸುದೇವ, ನಿನಗೆ ಸಾಂಬನೆಂಬ ಪುತ್ರನು ಪೂಜ್ಯನಾದ ಈ ನಿನ್ನ ಪತಿಯಿಂದ ಅನುಗ್ರಹಿಸಲ್ಪಟ್ಟಿರುವನು. ನನ್ನಿಂದಲೂ ಬೇರೆ 8 ವರಗಳನ್ನು ಕೇಳಿ ಪಡೆಯುವವನಾಗು ಎಂದಳು. ಆಗ ನಾನು ಅವಳಿಗೆ ತಲೆಬಗ್ಗಿ ನಮಸ್ಕರಿಸಿ, ಅಮ್ಮ, ನನಗೆ ಬ್ರಾಹ್ಮಣರಲ್ಲಿ ಎಂದಿಗೂ ಕೋಪವಿಲ್ಲದೆ ಇರಬೇಕು. ಇಲ್ಲಿ ಬ್ರಾಹ್ಮಣರೆಂದರೆ ಜಾತಿಯ ಬ್ರಾಹ್ಮಣರು ಎಂದು ಅರ್ಥವಲ್ಲ. ಯಾರು ಬ್ರಹ್ಮಜ್ಞಾನಿಗಳಾಗಿರುವರೋ, ಯಾರು ಸಮಾಜಕ್ಕಾಗಿ ನಿಸ್ವಾರ್ಥವಾಗಿ ನಡೆದುಕೊಳ್ಳುತ್ತಿರುವರೋ ಅಂತಹ ಸತ್ಪುರುಷ ಸದ್ಬ್ರಾಹ್ಮಣರಲ್ಲಿ ಎಂದಿಗೂ ಕೋಪವಿಲ್ಲದೆ ಇರಬೇಕು. ಪಿತೃಗಳ ಅನುಗ್ರಹವು ನನ್ನಲ್ಲಿ ಪೂರ್ಣವಾಗಿರಬೇಕು. ನನಗೆ 100 ಮಂದಿ ಸತ್ಪುತ್ರರಾಗಬೇಕು. ಇಂದ್ರಿಯಗಳನ್ನು ನಾನು ಅಡಗಿಸಬಲ್ಲವನಾಗಬೇಕು. ಉತ್ತಮ ಭೋಗವು ಲಭಿಸಬೇಕು. ಕುಲದಲ್ಲಿ ನನಗೆ ಪೂರ್ಣ ಪ್ರೀತಿ ಇರಬೇಕು. ತಾಯಿಯ ಅನುಗ್ರಹವಿರಬೇಕು. ಶಾಂತಿ ಇರಬೇಕು. ಕಾರ್ಯ ಸಾಮರ್ಥ್ಯವಿರಬೇಕು. ಈ 8 ವರಗಳನ್ನು ಕೊಡು ಎಂದನು. ಆಗ ಉಮಾದೇವಿಯು ನನ್ನನ್ನು ನೋಡಿ, ನಿನ್ನ ಇಷ್ಟದಂತೆಯೇ ಆಗಲಿ. ನನ್ನ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ. ನೀನು 16,000 ಮಂದಿ ಸ್ತ್ರೀಯರನ್ನು ವರಿಸಿ ಅವರಲ್ಲಿ ಸಂಪೂರ್ಣ ಪ್ರೀತಿಯನ್ನು ಪಡೆಯುವೆ. ಬಂಧುಗಳ ಕೋರಿಕೆಯನ್ನೆಲ್ಲ ನೆರವೇರಿಸುವೆ. ಉತ್ತಮ ರೂಪವಂತನಾಗುವೆ. ನಿನ್ನ ಮನೆಯಲ್ಲಿ ಯಾವಾಗಲೂ 7,000 ಮಂದಿ ಅತಿಥಿಗಳು ಭೋಜನ ಮಾಡುವರು ಎಂದಳು. ಹೀಗೆ ಶಿವನು ಪಾರ್ವತಿಯು ನಾನು ಕೇಳಿದ ವರಗಳನ್ನಲ್ಲದೆ ನಾನು ಕೇಳದಿದ್ದ ಇನ್ನೂ ಹಲವು ವರಗಳನ್ನೆಲ್ಲ ತಾವಾಗಿಯೇ ಅನುಗ್ರಹಿಸಿ ಕಣ್ಮರೆಯಾದರು. ಈ ಆಶ್ಚರ್ಯ ವಿಷಯಗಳನ್ನೆಲ್ಲ ಉಪಮನ್ಯುವೆಂಬ ಬ್ರಾಹ್ಮಣನಿಗೆ ನಾನು ಬಂದು ತಿಳಿಸಿದೆನು. ಆಗ ಆ ಬ್ರಾಹ್ಮಣನು ಅತಿಹರ್ಷದಿಂದ ದೇವದೇವನಿಗೆ ಕೈಮುಗಿದು ನನ್ನನ್ನು ಕುರಿತು, ಕೃಷ್ಣ, ಲೋಕದಲ್ಲಿ ಆ ಶಿವನಿಗೆ ಸಮಾನವಾದ ದೈವವಿಲ್ಲ. ಆ ಶಿವನಿಗೆ ಸಮಾನವಾದ ಗತಿಯಿಲ್ಲ. ದಾನದಲ್ಲಿ ಆ ಶಿವನಿಗೆ ಸಮಾನರಾದವರು ಯಾರೂ ಇಲ್ಲ ಎಂದನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದ 46ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.